ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಷಾ ಸಾಗರ್. ಮಾರ್ನಿಂಗ್ ಎದ್ದಾಗ ಆಲ್ಮೋಸ್ಟ್ 6:30 ಆಗಿತ್ತು. ತುಂಬಾ ಚಳಿ ಇದೆ ಔಟ್ಸೈಡು. ಹಾಗೆ ಇದು ನನ್ನ 6th ಡೇ ಆಫ್ ಫುಡ್ ಚಾಲೆಂಜ್ ಫಾರ್ ಹೇರ್ ಕೇರ್. ಆಲ್ಮೋಸ್ಟ್ ಡೈಲಿ ನಾನು ಎದ್ದಾಗ ಔಟ್ಸೈಡ್ ಹೋಗಿ ನಮ್ಮ ಮನೆ ಹತ್ರನೇ ಇರೋ ಒಂದು ದೇವಸ್ಥಾನ ನಮಗೆ ಕಾಣುತ್ತೆ ಮನೆಗೆ, ಅದಕ್ಕೆ ಕೈ ಮುಗಿದು ಒಳಗಡೆ ಬರ್ತೀನಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಇನ್ನು ಎದ್ದು ಫ್ರೆಶ್ ಆಗಿ ನೈಟೇ ನಾನು ಒಂದು ಸ್ಪೂನಷ್ಟು ಜೀರಿಗೆನ ನೆನೆಸಿದ್ದೆ. ಸ್ವಲ್ಪ ಬಿಸಿ ಮಾಡಿಕೊಂಡು ಎಂಟಿ ಸ್ಟಮಕ್ಗೆ 1 ಗ್ಲಾಸ್ ಜೀರಿಗೆ ನೀರನ್ನ ಕುಡಿತಾ ಇದ್ದೀನಿ. ಜೀರಿಗೆ ನೀರು ಕುಡಿಯೋದ್ರಿಂದ ನೀವು ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ಸ್ಟಮಕ್ ಪೇನ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಫೇಸಲ್ಲಿ ಆ್ಯಕ್ನೆ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಇನ್ನು ವೆಯ್ಟ್ ಲಾಸ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದ್ದರೂ ಅದನ್ನು ರೆಡ್ಯೂಸ್ ಮಾಡಲಿಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಜೀರಿಗೆ ನೀರನ್ನ ಕುಡಿದು ಸಿಂಪಲ್ಲಾಗಿ ಟಿಫನ್ಗೆ ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಇನ್ನು ತರಕಾರಿಯಲ್ಲಿ ಕ್ಯಾರೆಟು, ಬೀಟ್ರೂಟು, ಬೀನ್ಸು, ಹಾಗೆ 1 ಈರುಳ್ಳಿ, 1 ಟೊಮ್ಯಾಟೊ, ಇನ್ನು ಮಿಕ್ಸರ್ಗೆ 2 ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೀತಿಯಲ್ಲಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಒಂದು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಶೇಂಗಾನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ನೆಕ್ಸ್ಟು ಈರುಳ್ಳಿ, ಟೊಮ್ಯಾಟೊನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕುದಿ ಬಂದಮೇಲೆ ತೊಳ್ಕೊಂಡಿರೋ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರನ್ನ ಹಾಕಿ ಸ್ವಲ್ಪ ತುಪ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು 3-4 ವಿಷಲ್ ಮಾಡಿದರೆ ರುಚಿಯಾದ ಪಲಾವ್ ರೆಡಿ ಆಯಿತು. ಟಿಫನ್ಗೆ ಎಲ್ಲನೂ ರೆಡಿ ಮಾಡಿಟ್ಟು ಇವತ್ತು ಗ್ರೀನ್ ಜ್ಯೂಸ್ಗೆ ಪಾಲಕ್ ಖಾಲಿ ಆಗಿಬಿಟ್ಟಿದೆ. ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸೌತೆಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿನ ಹಾಕಿ ನೀರನ್ನ ಹಾಕಿ ಸಣ್ಣಕ್ಕೆ ಮಿಕ್ಸಿ ಮಾಡಿಕೊಂಡ್ರೆ ಸೌತೆಕಾಯಿ ಜ್ಯೂಸ್ ರೆಡಿ ಆಯಿತು. ಜ್ಯೂಸನ್ನ ಸೋಸ್ತೇನೆ ಹಾಗೆ ಕುಡಿತಾ ಇದ್ದೀನಿ. ಫಸ್ಟ್ ಟೈಮ್ ಯಾರೆಲ್ಲ ಹಾಗೆ ಕುಡಿತಾ ಇದ್ದರೆ ಕುಡಿಲಿಕ್ಕೆ ಒಂಥರ ಅಂತ ಅನಿಸುತ್ತೆ. ಆವಾಗ ನೀವು ಸೋಸ್ಕೊಂಡು ಕುಡೀರಿ. ಅದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಸೋಸ್ತೆ ಹಾಗೆ ಕುಡಿಬೋದು. ಇನ್ನು ಪಲಾವ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಸ್ವೀಟೂ ಇದ್ದಿದ್ಲು, ಅವಳಿಗೂ ಮುಖ ತೊಳೆದು ಎಲ್ಲ ರೆಡಿ ಮಾಡಿಕೊಂಡು ಅವಳಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ಇನ್ನು ಮಕ್ಳಿಗೆ ಟಿಫನ್ ಮಾಡಿಸೋದು ತುಂಬಾ ಕಷ್ಟ. ಔಟ್ಸೈಡ್ ಊಟ ಮಾಡಿಸುವಾಗ ಪಕ್ಷಿಗಳು, ನಾಯಿ, ಬೆಕ್ಕಿನ ಮರಿ ಈ ಥರ ಎಲ್ಲ ತೋರಿಸ್ಕೊಂತ ಊಟ ಮಾಡಿಸ್ಬೇಕು. ಟಿಶಾಗೆ ಟಿಫನ್ ಮಾಡಿಸಿದ ಮೇಲೆ ನಾನು ಕೂಡ ಟಿಫನ್ ಮಾಡಲಿಕ್ಕೆ ರಾತ್ರಿನೇ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸು, ಸೀಡ್ಸು ಹಾಗೆ ಖರ್ಜೂರ, ಸ್ವಲ್ಪ ಪಲಾವು ಹಾಗೆ ಹಾಫ್ ಆ್ಯಪಲ್ನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಟಿಫನ್ ಎಲ್ಲ ಮುಗಿಸಿದ ಮೇಲೆ ಫ್ರೆಶ್ ಆಗಿ ನಾನು ಪ್ರಿಷಾ ಇತ್ತೀಚೆಗೆ ಜೊತೆಗೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ಅವಳು ತುಂಬಾ ಇಷ್ಟಪಟ್ಟು ಬರ್ತಾಳೆ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ. ಡೈಲಿ ಪೂಜೆ ಮಾಡುವಾಗ ನಾನು ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ತೀನೋ ಅವಳು ಅದನ್ನೆಲ್ಲನೂ ನೋಡ್ಕೊಂಡಿದ್ದಾಳೆ. ಸೊ ನಾನು ಅದನ್ನೆಲ್ಲ ಹಚ್ಚೋಕ್ಕೂ ಮುಂಚೆನೇ ಅವಳು ಎಲ್ಲ ತೆಗೆದು ಮಮ್ಮಿ ತಗೋ ಅಂತ ಕೊಡ್ತಾ ಇರ್ತಾಳೆ. ಪೂಜೆ ಎಲ್ಲನೂ ಮುಗಿಸಿದ ಮೇಲೆ 2 ಡೇಸಿಂದ ಬಟ್ಟೆ ಏನೂ ಮರ್ಚಿರಲಿಲ್ಲ. ಸೊ ಬಟ್ಟೆ ಎಲ್ಲನೂ ಮರ್ಚಿಟ್ಟು ಅವತ್ತಿನ ಬಟ್ಟೆ ಎಲ್ಲನೂ ಒಣಗಾಕಿ, ಖಾನಾಪುರದಲ್ಲಿ ತುಂಬಾ ಮಳೆ ಇರೋದ್ರಿಂದ 2-3 ಡೇಸ್ ಆದರೂ ಬಟ್ಟೆ ಒಣಗ್ತಾನೇ ಇಲ್ಲ. ಸೊ ಹಾಕೋದು ತೆಗಿಯೋದು, ಮಳೆ ಬಂದಾಗ, ಮಳೆ ಇಲ್ದಾಗ, ಬಿಸಿಲು ಬಂದಾಗ ಆ ಥರ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸ್ವಲ್ಪನೇ ಬಿಸಿಲು ಬಿದ್ದಿತ್ತು. ಸೊ ಹಾಗಾಗಿ ಬಿಸಿಲು ಕಾಯಿಸ್ತಾ ಕಿಟಕಿ ಹತ್ರನೇ ಬಟ್ಟೆನ ಮರ್ಚ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಎಲ್ಲನೂ ಮುಗಿದ್ಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಚಟ್ನಿ ಹಾಗೆ ಕರಿ ಎಳ್ಳಿನ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ವಿಟಮಿನ್ ಬಿ ಮತ್ತು ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ಸ್ಕಿನ್ ಡ್ರೈನೆಸ್ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ. ಸ್ಕಲ್ಪ್ನ ನರಿಶ್ ಆಗಿ ಇಡುತ್ತೆ. ಎಳ್ಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ ಗ್ಲೋ ಆಗಲಿಕ್ಕೆ ಹಾಗೆ ಸ್ಟ್ರಾಂಗ್ ಇನ್ ಹೆಲ್ದಿ ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಗಸೆ ಬೀಜ ಚಟ್ನಿ ಮಾಡಲಿಕ್ಕೆ ಫಸ್ಟು ಒಂದು ಪ್ಯಾನ್ಗೆ ಅಗಸೆ ಬೀಜನ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಸ್ವಲ್ಪ ಅದು ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು.
ಫ್ಲೇಮ್ನ ಸಣ್ಣಗೆ ಇಟ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಗ್ಯಾಸ್ನ ಆಫ್ ಮಾಡಿ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಅದರಲ್ಲಿ ಬಿಸಿ ಮಾಡ್ಕೊಳ್ಳಿ. ಹಾಗೆ 1 ಬೆಳ್ಳುಳ್ಳಿನ ಹಾಕಿ ಅದನ್ನು ಅದರಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದು ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಬೆಲ್ಲನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಸಣ್ಣದಾಗಿ ಪೌಡರ್ ರೀತಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಪೌಡರ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಎಳ್ಳುಂಡೆ ಮಾಡಲಿಕ್ಕೆ ಒಂದು ಪ್ಯಾನ್ಗೆ ಎಳ್ಳನ್ನ ಹಾಕಿಬಿಟ್ಟು ಸಣ್ಣ ಉರಿಲೇ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಳ್ಳಿಂದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಎಳ್ಳು ಕಂಪ್ಲೀಟಾಗಿ ಆರೋ ಅಷ್ಟರಲ್ಲಿ ನೆಕ್ಸ್ಟು ಒಂದು ಬೌಲ್ಗೆ ಬೆಲ್ಲದ ಪಾನಕನ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಬೌಲ್ಗೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಗೆ ಬಿಡಿ. ಅದು ಪಾನಕ ಆಗೋ ಅಷ್ಟರಲ್ಲಿ ಆರಿರೋ ಎಳ್ಳನ್ನ ಚೆನ್ನಾಗಿ ಪೌಡರ್ ರೀತಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡಿ. ಬೆಲ್ಲ ಕರಿಗೆ ಪಾನಕ ಕೂಡ ರೆಡಿಯಾಗಿದೆ. ಎಳ್ಳು ಪೌಡರ್ನ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಕೈಯಲ್ಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ಅಷ್ಟು ತುಪ್ಪನ ಹಾಕಿ 2ರಿಂದ 3 ಸ್ಪೂನ್ ಅಷ್ಟು ಬೆಲ್ಲದ ಪಾನಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂಗೈಗೆ ತುಪ್ಪನ ಸವರಿ ಉಂಡೆ ಮಾಡ್ತಾ ಹೋಗಿ, ಆಗ ಯಾವುದೇ ರೀತಿ ಪೌಡರು ಅಂಟ್ಕೊಳ್ಳೋದಿಲ್ಲ, ಹಾಗೆ ಉಂಡೆ ಕೂಡ ಒಡೆಯೋದಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. 1 ಸ್ಪೂನ್ ಅಷ್ಟು ಪೌಡರ್ನ ತಗೊಂಡು ಉಂಡೆ ಮಾಡ್ತಾ ಹೋಗಿ ಕಂಪ್ಲೀಟಾಗಿ ಎಲ್ಲ ಉಂಡೆನೂ ಮಾಡಿದ್ಮೇಲೆ ಅದು ಚೆನ್ನಾಗಿ ಆರಲಿಕ್ಕೆ ಬಿಡಿ. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಎಲ್ಲದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಹಾಗೆ ಎಳ್ಳುಂಡೆ ಮತ್ತು ಅಕ್ಷಯಕಾಳು ಚಟ್ನಿ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ 2 ಐಟಮ್ ಮಾಡ್ತಾ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಆಫ್ಟರ್ನೂನ್ ಲಂಚ್ ಟೈಮ್ ಆಗಿದೆ 2 o'clock, ಬಟ್ ಅಡುಗೆ ಏನು ಮಾಡಿರಲಿಲ್ಲ. ಸೊ ಆಫ್ಟರ್ನೂನ್ ಲಂಚ್ಗೆ ಟೊಮೆಟೊ ತಿಳಿ ಸಾರನ್ನ ಮಾಡಿ ಅನ್ನನ ಮಾಡಿದಾಯಿತು. ಡೈಲಿ ಮಧ್ಯಾಹ್ನದ ಊಟಕ್ಕೆ 1 ಎಳ್ಳುಂಡೆನ ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿದೆ, ಬಟ್ ಇದು ಕಂಪ್ಲೀಟ್ ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಎಲ್ಲನೂ ಮುಗಿಸಿದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಪ್ರಿಷಾ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಾಯಿತು. ರಾತ್ರಿ ಊಟಕ್ಕೆ ತಾಳಿಪಟ್ಟು ಟೈಪಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಟಯರ್ಡ್ ಆಗಿತ್ತು ಇವತ್ತು, ಸ್ವಲ್ಪ ಕೆಲಸನೂ ಜಾಸ್ತಿ ಆಯಿತು ಅಂತ. ಊಟಕ್ಕೆ 1 ಕ್ಯಾರೆಟು 1 ಸೌತೆಕಾಯಿನ ತುರ್ಕೊಂಡು 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು 1 ಪಾತ್ರೆಗೆ 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಗೆ 1 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ನೀವು ಹಂಚಿದ ಮೇಲೆ ಹಾಕಿದರೆ ಕೈಯಲ್ಲೇ ಚೆನ್ನಾಗಿ ತಿರುಗಿಸ್ಲಿಕ್ಕೆ ಬರಬೇಕು. ಆ ಹದದಲ್ಲಿ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5ರಿಂದ 10 ನಿಮಿಷ ಹಿಟ್ಟು ಚೆನ್ನಾಗಿ ನೆನಿಬೇಕು. ಪ್ಲೇಟ್ನ ಮುಚ್ಚಿ ಸೈಡಿಗೆ ಇಟ್ಟು ಒಂದು ಕಡೆ ಹಂಚನ್ನ ಕಾಯಲಿಕ್ಕೆ ಇಟ್ಟು, ಇನ್ನು ಮಧ್ಯಾಹ್ನ ಮಾಡಿರೋ ಚಟ್ನಿ ಹಾಗೆ ಲಡ್ಡು 2 ಚೆನ್ನಾಗಿ ಆರಿದೆ, ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅಕ್ಷಯಕಾಳು ಚಟ್ನಿಗೆ ಸ್ವಲ್ಪ ಮೊಸರನ್ನ ಹಾಕಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇಲ್ಲ ಜೋಳದ ರೊಟ್ಟಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. 2ಕ್ಕೂ ನಾನು ಬೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರುಚಿ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತ. ಬೆಲ್ಲ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಹಾಗೆ ಹಂಚು ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಸವರ್ಬಿಟ್ಟು ಈಗ ಕೈಯಲ್ಲೇ ಹಿಟ್ಟನ್ನ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪ ಕೈಯಲ್ಲೇ ಅದನ್ನ ರೌಂಡ್ಗೆ ತಿರುಗಿಸ್ಕೊಳ್ಳಿ. ಮೇಲ್ಗಡೆಗೆ ನಾನು ಅಕ್ಷಯಕಾಳು ಚಟ್ನಿನ ಉದುರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು 2 ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಿಸಿಯಾಗಿ ಇದ್ದಾಗಲೇ ಇದು ತುಂಬ ರುಚಿಯಾಗಿರುತ್ತೆ. ಹಾಗೆ ತುಂಬ ಟಯರ್ಡ್ ಆದಾಗ ಮಾಡಲಿಕ್ಕೂ ತುಂಬಾ ಈಸಿ. ಸಿಂಪಲ್ ಆ್ಯಂಡ್ ಈಸಿ ತಾಳಿಪಟ್ಟು ರೆಡಿ ಆಯಿತು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಊಟ ಎಲ್ಲನೂ ಮುಗಿಸಿದ ಮೇಲೆ ಆ್ಯಸ್ ಯೂಶುವಲ್ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸಿ ಇನ್ನು ಬೆಡ್ ಯಾವಾಗ ಸಿಗುತ್ತಪ್ಪ ಮಲ್ಕೊತೀನಿ ಅಂತ ಅನ್ನಿಸ್ತಾ ಇತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.